ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಚನಾಸ್ ವೆಜ್ ಫುಡ್ ಕ್ರಾನಿಕಲ್ಸ್. ಇವತ್ತು ನಾವು ಕುರುಕುರು ಅವಲಕ್ಕಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ದಪ್ಪ ತಳದ ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಬಿಸಿಯಾದ ಮೇಲೆ ಸಾಸಿವೆ, ಜೀರಿಗೆ, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ ಸ್ವಲ್ಪ ತಾಳಿಸಿಕೊಳ್ಳಿ. ಆಮೇಲೆ ಕರಿಬೇವು ಹಾಕಿ ಚಟಪಟ ಅಂದ ಮೇಲೆ 1/4 ಕಪ್ ಶೇಂಗಾ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. 2 ಟೇಬಲ್ ಸ್ಪೂನ್ ಪುಟಾಣಿ ಹಾಕಿ ಸ್ವಲ್ಪ ಕೈಯಾಡಿಸಿ. 1 ಟೀ ಸ್ಪೂನ್ ಇಂಗನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಆಮೇಲೆ 1 ಟೀ ಸ್ಪೂನ್ ಅರಿಶಿಣ ಹಾಕಿ ಫ್ರೈ ಮಾಡಿಕೊಳ್ಳಿ. ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ 3 ಕಪ್ ಪೇಪರ್ ಅವಲಕ್ಕಿ ಅಥವಾ ತೆಳ್ಳನೆ ಅವಲಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಮ್ಮ ಮನೆಯ ಅವಲಕ್ಕಿಯ ವಿಶೇಷತೆ ಏನೆಂದರೆ ನಮ್ಮ ಮನೆಯಲ್ಲೇ ಮಾಡಿದ ಸಾರಿನ ಪುಡಿಯನ್ನು 1 ಟೀ ಸ್ಪೂನ್ ಅಷ್ಟು ಅವಲಕ್ಕಿಗೆ ಹಾಕುತ್ತೇವೆ. ಇದರಿಂದ ಈ ಗರಿಗರಿ ಅವಲಕ್ಕಿಗೆ ಒಂದು ವಿಶೇಷವಾದ ಪರಿಮಳ ಬರುತ್ತದೆ. ಹಾಗೂ ಸಣ್ಣ ಉರಿಯಲ್ಲಿ 10 ನಿಮಿಷ ಕೈಯಾಡಿಸಿದರೆ ಗರಿಗರಿಯಾದ ಕ್ರಿಸ್ಪಿ ಅವಲಕ್ಕಿ ತಯಾರಾಗುತ್ತದೆ. ಸಾರಿನ ಪುಡಿಯ ರೆಸಿಪಿ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ. ಚಹಾ ಮತ್ತು ಅವಲಕ್ಕಿ ಒಂದು ಪರ್ಫೆಕ್ಟ್ ಕಾಂಬಿನೇಷನ್. ಟ್ರೈ ಮಾಡ್ತೀರಾ ತಾನೆ? ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು.